ಎಲ್ಲರಿಗೂ ಶರಣಾರ್ಥಿ. ನಿವೇದಿತಾ ಹೂಗಾರ್ ಟ್ರೆಂಡ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಿರುವಂತಹ ವಿಶೇಷವಾಗಿರುವಂತಹ ಅಕ್ಷಯ ಅಮಾವಾಸ್ಯೆ ಪ್ರಯುಕ್ತ ಇವತ್ತು ವಿಶೇಷ ಧ್ಯಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಒಂದು ಧ್ಯಾನ ಶಿಬಿರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಧ್ಯಾನವನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ಅತಿ ಪ್ರೀತಿಯ ಗುರು ಮಾತೆ ಆಗಿರುವಂತಹ ಗುರುಗಳಾಗಿರುವಂತಹ ನಿಮ್ಮೆಲ್ರಿಗೂ ಗೊತ್ತಿದೆ, ಇವರು ಕರ್ನಾಟಕದ ಮೊದಲ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಮಾಸ್ಟರ್ ಮೈಂಡ್ ಟ್ರೈನರ್, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ 4 ಜನ ಮಾತ್ರ ಇಂಡಿಯನ್ ರೇಖಿಯನ್ನ ಕಲಿಸೋರಿದ್ದಾರೆ. ಅದರಲ್ಲಿ ನಮ್ಮ ಶ್ರೀದೇವಿ ಅಮ್ಮ ಕೂಡ ಒಬ್ಬರಾಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಕರ್ಣ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಲೈಫ್ ಕೋಚ್. 18 ಕ್ಷೇತ್ರಗಳಲ್ಲಿ ಬೆಸ್ಟ್ ಕೋಚ್ ಆಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೇನೆ ಇವರು 2 ಲಕ್ಷಕ್ಕೂ ಜನರ ಜೀವನವನ್ನ ಪರಿವರ್ತನೆ ಮಾಡಿದ್ದಾರೆ ಮತ್ತು ಇವರು 12 ವರ್ಷಗಳ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿ 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿರುವಂತಹ, ಮತ್ತೊಮ್ಮೆ ಮರು ಮುದ್ರಣವನ್ನ ಹೊಂದಿರುವಂತಹ ಪುಸ್ತಕ ಚುಕ್ಕಿ ಪುಸ್ತಕ ಆಗಿದೆ. ಅದೇ ರೀತಿಯಾಗಿ ಇವರು ಅದೆಷ್ಟು ಬಿರುದುಗಳನ್ನು ಪಡ್ಕೊಂಡಿದಾರೋ ಗೊತ್ತಿಲ್ಲ, ಲಿಸ್ಟ್ ಮಾಡ್ಲಿಕ್ಕೆ ಒಂದಿನ ಕೂತಿದ್ದೆ, ನಂಗೆ ಸಾಕಾಯ್ತು, ನಾನ್ ಬರೆಯಲ್ಲಮ್ಮ, ನೆನ್ಪಿರೋದಿಲ್ಲ ಅಂತ ಹೇಳಿದೆ. ಹಾಗಾಗಿ ಯಾರಾದ್ರೂ ನಮ್ಮ ಟ್ರಸ್ಟ್ಗೆ ಅಥವಾ ನಮ್ಮ ಅಕಾಡೆಮಿಕ್ ವಿಸಿಟ್ ಕೊಟ್ಟಾಗ ನೀವು ನೋಡ್ಬೋದು ಅವರ ಪ್ರಶಸ್ತಿಗಳನ್ನೆಲ್ಲ. ಸೊ ಹಾಗೇನೆ ಇಷ್ಟೊಂದು, ಮತ್ತೆ ನಿವೇದಿತಾ ಹೂಗಾರ್ ಅನ್ನುವಂತ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಈ ಸಂಸ್ಥೆಯ ಮೂಲಕ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತೆ ಯೋಗ ಧ್ಯಾನ ಶಿಬಿರಗಳನ್ನ ಸತತವಾಗಿ ಇವರು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ, ರೇಖಿ ಉಚಿತವಾಗಿ 3 ದಿನಗಳ ಫಸ್ಟ್ ಲೆವೆಲ್ ಶಿಬಿರವನ್ನು ಸಹ ನಮ್ಮ ಸಂಸ್ಥೆಯಿಂದ ನೀಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತ ಈ ಒಂದು ವಿಶೇಷವಾಗಿರುವಂತ ಸಂಕಲ್ಪ ಸಿದ್ಧಿ ಅಮಾವಾಸ್ಯೆ ಧ್ಯಾನ ಕೂಡ ಇದಾಗಿದೆ. ಸೊ ಏನು ಧ್ಯಾನ, ರೇಖಿ ಪ್ರತಿಯೊಬ್ಬರು ಮನೆಗಳನ್ನು ತಲುಪಬೇಕು, ಎಲ್ಲರೂ ಒತ್ತಡ ಮುಕ್ತರ ಆಗ್ಬೇಕು, ಎಲ್ಲರ ಜೀವನ, ಎಲ್ಲರ ಮನ ಆನಂದದಿಂದ ತುಂಬಿ ತುಳುಕ್ಬೇಕು ಅನ್ನುವಂಥದ್ದು ಇವರದೊಂದು ಕನಸಾಗಿದೆ. ಆ ಕನಸನ್ನ ನನಸು ಮಾಡುವಂತ ನಡೀತಾ ಇದ್ದಾರೆ. ಬ್ರಹ್ಮಾಂಡ ನಮ್ಮನ್ನ ಅವರೊಂದಿಗೆ ಜೋಡಿಸಿದ್ರು. ಇಷ್ಟು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿ ವಿಶೇಷ ವ್ಯಕ್ತಿಯಾಗಿ ನಮ್ಮ ಗುರುವಾಗಿ ಸಿಕ್ಕಿರುವಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀದೇವಿ ಅಮ್ಮನಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮಗೆ ಸುಸ್ವಾಗತ. ತಾವೆಲ್ಲರೂ ಕೂಡ ಪ್ರೀತಿಯಿಂದ ಅಮ್ಮನ ನಾವು ಸ್ವಾಗತ ಮಾಡೋಣ. ಓಕೆ, ಎಲ್ರಿಗೂ ಒಂದು ಮುಖ್ಯ ವಿಷಯ, ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ. ಯಾಕೆಂದ್ರೆ ನಮ್ ಸಂಸ್ಥೆ ವತಿಯಿಂದ ನಿಮ್ಗೆ ಎಲ್ರಿಗೂ ಏನಾದ್ರು ಕೊಡ್ತೀವಿ ಅಂದ್ರೆ ನಿಮ್ಮಿಂದ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ನಿಮ್ಮೆಲ್ರು ನೋಡ್ಲಿಕ್ಕೆ ಅವ್ರು ಇಷ್ಟಪಡ್ತಾರೆ. ಹಾಗಾಗಿ ಯಾರ್ಯಾರು ಇದ್ದೀರಿ, ಎಲ್ಲಿದ್ದೀರಿ, ಹೇಗಿದ್ದೀರಿ, 1 hour ಎಲ್ಲ ಕೆಲಸ ತೆಗ್ದಿಟ್ಬಿಡ್ರಿ. 1 hour ನಾವೇನಾದ್ರು ಕೆಲಸ ಬಿಟ್ಟು ಆರಾಮ್ಸೆ ಧ್ಯಾನದಲ್ಲಿ ಕುತ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ದೇನು ಆಕಾಶ ಬಿದ್ದೋಗಲ್ಲ, ಭೂಮಿ ಭೂಕಂಪ ಆಗಲ್ಲ ಅಲ್ವಾ. ನೀವ್ ಕಮಿಟ್ಮೆಂಟ್ ಮಾಡಿ, ಪ್ರಾಮಿಸ್ ಮಾಡ್ಕೊಂಡ್ ಕುತ್ಕೊಳ್ಳಿ, ಏನ್ ಬಂದ್ರು 1 hour ಅಲ್ಲಾಡಲ್ಲ ಅಂತೇಳಿ. ಹಾಗ್ ಮಾಡಿದ್ರೆ ಯೂನಿವರ್ಸ್ ಜೊತೆಗೆ ಇವತ್ತು ಅಮ್ಮ ನಿಮ್ಮನ್ನ ಕನೆಕ್ಟ್ ಮಾಡಿಸ್ತಾರೆ ಅಂತ ಹೇಳ್ತಾ ವಿಡಿಯೋ ಆನ್ ಮಾಡಿ ಕೆಲಸ ಮಾಡ್ತಾ ಬಿಡಿ. ಇವತ್ತು ನೀವು ತೊಡಸ್ಕೊಳ್ಳಿ, ವಿಶೇಷ ದಿನ ಇದೆ. ಥ್ಯಾಂಕ್ ಯು ಆಲ್. ಶ್ರೀದೇವಿ ಅಮ್ಮ, ನಿಮ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಮ್ಮ ಅಕ್ಷಯ ಅಮಾವಾಸ್ಯೆಯ ಪ್ರಯುಕ್ತ ಧ್ಯಾನ ಶಿಬಿರದಲ್ಲಿ ಆಗಮಿಸಿರುವಂತ ಪ್ರತಿಯೊಬ್ಬರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಅಕ್ಷಯ ಅನ್ನುವಂತಹ ಪದ ಇದೆ ನೋಡಿ, ನಾವು ಕೇಳಿದ್ದೆಲ್ಲವನ್ನ ನೀಡುವಂಥದ್ದು ಅಂತ ಅರ್ಥ ಅದು. ಹಾಗಾಗಿ ಡೈರಿ ಮತ್ತು ಪೆನ್ನನ್ನ ತೆಗಿರಿ. ನಿಮ್ಗೆ ಸ್ವಲ್ಪ ಅಕ್ಷಯ ತೃತೀಯದ ಬಗ್ಗೆ ನಿಮ್ಗೆ ಒಂದಿಷ್ಟು ಮಾಹಿತಿಯನ್ನ ಹೇಳ್ತೀನಿ, ಅದರ ಮಹತ್ವವನ್ನ ಹೇಳ್ತೀನಿ. ಯಾವಾಗ್ಲೂ ನೆನ್ಪಿಟ್ಕೋರಿ, ಜ್ಞಾನವನ್ನ ಪಡೆದು ಧ್ಯಾನ ಮಾಡೋದ್ರಿಂದ ನಮ್ಗೆ ಬಹಳ ಬೇಗ ರಿಸಲ್ಟ್ ಬರುತ್ತೆ. ನೀವು ಜ್ಞಾನ ಪಡ್ಕೊಳ್ಬೇಕು, ಆಮೇಲೆ ಮೆಡಿಟೇಷನ್ ಮಾಡ್ಬೇಕು, ನಿಮ್ಗೆ ರಿಸಲ್ಟ್ ಬರುತ್ತೆ. ಒಂದ್ ವೇಳೆ ನಮ್ಗೆ ಜ್ಞಾನ ಇಲ್ಲ ಆದ್ರೂ ನಾನ್ ಧ್ಯಾನ ಮಾಡ್ತಾ ಇದ್ದೀನಿ ಅಂದ್ರ ನಾವ್ ಹೆಚ್ಚು ಕಡಿಮೆ ಮೂಢನಂಬಿಕೆಗೆ ಒಳಗಾಗಿರ್ತೀವಿ. ಯಾಕಂದ್ರೆ ಅದು ಏನಂತ ನನ್ಗೆ ಗೊತ್ತೇ ಇಲ್ಲ, ಸುಮ್ನೆ ಮಾಡ್ತಾ ಇದ್ದೀನಿ, ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೀನಿ, ಎಲ್ರು ಬಂಗಾರ ಖರೀದಿ ಮಾಡ್ತಾರ ನಾನು ಮಾಡ್ತೀನಿ, ಯಾಕೆ ಮಾಡ್ತೀನಿ ನನಗ್ ಗೊತ್ತಿಲ್ಲ, ಅಲ್ಲಿ ರಿಸಲ್ಟ್ ಬರುವುದಿಲ್ಲ. ಸೊ ಹಾಗಾಗಿ ಮೊಟ್ಟ ಮೊದಲು ನಾವೇನ್ ಮಾಡೋಣ, ಜ್ಞಾನದ ಕಡೆಗೆ ಫೋಕಸ್ ಮಾಡೋಣ. ಅದಾದ ನಂತರ ಬಹಳ ಅದ್ಭುತವಾಗಿರುವಂತ ಮೆಡಿಟೇಷನ್ ಇದೆ. ಮತ್ತೆ ಎಲ್ರಿಗೂ ಹೇಳೋದೇನು ಅಂದ್ರ, ಈ ಸೆಷನ್ ಮುಗಿಯೋ ತನಕ ಯಾರು ನೀರ್ ಕುಡಿಯೋಂಗಿಲ್ಲ.
ಎದುರಿಗೆ ಗ್ಲಾಸ್ ಇದೆ ಅಂತ ತಗೊಂಡ್ ನೀರ್ ಕುಡಿಯಂಗಿಲ್ಲ, ನೀರ್ ಮಾತ್ರ ಕೊನೆಗೆ ಕುಡಿಯೋದಿದೆ. ಹಾಗಾಗಿ ನೀರನ್ನ ಸ್ವಲ್ಪ ಸೈಡಿಗೆ ಇಕ್ರಿ. ಮಿನಿಮಮ್ 30 ಮಿನಿಟ್ಸ್ ಅಂತೂ ಏನು ತಗೋಬಾರ್ದು ಅಂತ ಇದೆ ಕಂಡೀಷನ್. ಹಾಗಾಗಿ ನೀರು ದೂರ ಇಡ್ರಿ, ಮತ್ತೆ ದೀಪ ಇದ್ರೆ ಅದನ್ನು ಸಮೇತ ಸ್ವಲ್ಪ ದೂರ ಇಡ್ರಿ. ಯಾಕಂದ್ರೆ ಮೆಡಿಟೇಷನ್ ನಲ್ಲಿ ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಮೋಡಿಗೆ ಬರೋದಿರುತ್ತೆ. ಕೆಲವರಿಗೆ ಏನಾದ್ರೂ ನಾನ್ ಮಲಗಬೇಕು ಅಂತ ಏನಾದ್ರೂ ಫೀಲ್ ಆದ್ರೆ ನಿಮ್ಗೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಹತ್ರ ದೀಪ ಇಟ್ಕೊಂಡಿರಿ, ಎಣ್ಣೆ ಇಟ್ಕೊಂಡಿರಿ, ಮಲ್ಗೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನಾನ್ ಮೆಡಿಟೇಷನ್ ಸ್ಟಾರ್ಟ್ ಮಾಡುವಾಗ ಒಂದ್ ವೇಳೆ ನಾನು ಹೇಳಿಲ್ಲ ಅಂದ್ರೂ ನೀವು ದೀಪ ನೀರನ್ನ ಸೈಡಿಗೆ ಇಟ್ಕೊಂಡ್ರಿ. ಕೆಲವೊಂದ್ಸಲ ಏನಾಗುತ್ತೆ ನನ್ಗೂ ಹೇಳಿಕ್ ಆಗೋದಿಲ್ಲ, ಫಸ್ಟ್ ಹೇಳ್ಬೇಕಂತ ಹೇಳಿ ಹೇಳ್ಬಿಡ್ತಾ ಇದೀನಿ. ಓಕೆನಾ? ಎಸ್. ಸೊ ಎಲ್ರೂ ರೆಡಿ ಇದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಅದಾದ ನಂತರ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಧ್ಯಾನಗಳ ಮಹತ್ವ. ಯಾಕೆ ನಾವು ಈ ಒಂದು ದಿನಗಳಲ್ಲಿ ನಾವು ಮೆಡಿಟೇಷನ್ ಅನ್ನ ಮಾಡ್ಬೇಕು ಅಂದ್ರ, ಯೂನಿವರ್ಸ್ ನಲ್ಲಿ 2 ಪ್ರಕಾರದ ಎನರ್ಜಿಗಳು ಅಂದ್ರೆ ಪಾಸಿಟಿವ್ ಎನರ್ಜಿ ಮತ್ತೆ ಅದ್ರ ವಿರುದ್ಧ ಇರುವಂತಹ ಎನರ್ಜಿ, 2 ಎನರ್ಜಿಗಳು ಹೈ ಫ್ರೀಕ್ವೆನ್ಸಿ ಮತ್ತೆ ಹೈ ವೈಬ್ರೇಷನ್ ನಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. 2 ಎನರ್ಜಿ. ಹಾಗಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಯಾರಾದ್ರೂ ಒಳ್ಳೇದ್ ಕೆಲಸ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರೆ 100ಕ್ಕೆ 100 ಒಳ್ಳೇದ್ ಮಾಡ್ಬೋದು. ಒಂದ್ ವೇಳೆ ಅಪ್ಪಿ ತಪ್ಪಿ ಅವ್ರ ಮೈಂಡ್ ಅಲ್ಲಿ ಏನಾದ್ರೂ ಯಾರ್ದಾದ್ರೂ ಕೆಟ್ಟದ್ ಮಾಡ್ಬೇಕಂತ ಬಂದ್ರು ಕೆಟ್ಟದು ಮಾಡ್ಬೋದು. 2 ಎನರ್ಜಿಗಳು ಇಲ್ಲಿ ವರ್ಕ್ ಆಗುತ್ತೆ. ಆದ್ರೆ ನಾವು ಧ್ಯಾನಿಗಳು ನಾವೇನ್ ಮಾಡ್ತೀವಿ ಗೊತ್ತಲ್ಲ, ನಾವೆಲ್ಲಾರ್ದು ಒಳ್ಳೇದ್ ಮಾಡೋದಕ್ಕೆ ಭೂಮಿಗೆ ಬಂದವ್ರು. ನೆನ್ಪಿಟ್ಕೋರಿ ಇದು ಮಾತು. ಶರಣರು, ಸಂತರು, ಮಹಾತ್ಮರು, ಸೂಫಿಗಳನ್ನ ನಾವೇನ್ ಮಾಡ್ತೀವಿ, ಉದಾಹರಣೆ ತಗೋತೀವಿ. 12ನೇ ಶತಮಾನದಲ್ಲಿ 196,000 ಶರಣರು ಈ ಭೂಮಿ ಮೇಲೆ ಆಗಿ ಹೋದ್ರು ಅಂತ ಹೇಳಿ ಕೇಳ್ತೀವಿ. ಹಾಗಾದ್ರೆ ಅವ್ರದೆಲ್ಲ ಆತ್ಮಗಳು ಎಲ್ಲಿವೆ? ಆತ್ಮಗಳಿಗಂತೂ ಪುನರಪಿ ಜನನಂ ಪುನರಪಿ ಮರಣಂ, ಜನನ ಮರಣಗಳ ಚಕ್ರಗಳಲ್ಲೆಲ್ಲ ಆತ್ಮಗಳು ಬರುತ್ತೆ ಅಂತ ಸಿಂಪಲ್ ಎಲ್ಲರಿಗೂ ಗೊತ್ತಿರುವಂತದ್ದು. ನಾವೆಲ್ಲ ಪುನರ್ಜನ್ಮ ತಗೊಂಡವ್ರು. ಹಾಗಾಗಿ ಅವತ್ಯಾರು 12ನೇ ಶತಮಾನದಲ್ಲಿ ಶರಣರಿದ್ರು ನೋಡ್ರಿ, ಇವತ್ ನಾವೇ ಅದು ಆತ್ಮಗಳಿದ್ವಿ. ಹಾಗಾಗಿ ನಾವೆಲ್ಲರದು ಒಳ್ಳೆಯದನ್ನೇ ಬಯಸುವಂತ ಕಾರ್ಯ. ಹಾಗಾಗಿ ಈ ಅಕ್ಷಯ ಅಮಾವಾಸ್ಯೆ ಇದೆ ನೋಡ್ರಿ, ಇದು ನಿಮ್ಗೆ ಬೇಡಿದ್ದನ್ನ ಕೊಡುವುದಕ್ಕಾಗಿ ಅಂತೇಳಿ ಸಂಕಲ್ಪ ಸಿದ್ಧಿ ಧ್ಯಾನವನ್ನ ನಾನು ತಗೊಂಡ್ ಬಂದಿದ್ದೀವ. ಒಂದು ಮತ್ತೆ ಈ ಮೆಡಿಟೇಷನ್ ನೋಡ್ರಿ, ಇದು ಓನ್ ಕ್ರಿಯೇಟರ್ ನಾನೇ, ಇದನ್ನ ತಯಾರು ಮಾಡಿದವರು ನಾನೇ. ಸುಮಾರು ಒಂದು 50 ಮೆಡಿಟೇಷನ್ಗಳನ್ನ ವಿಭಿನ್ನ ರೀತಿಯಲ್ಲಿ ಆ ಟೈಮಿಗೆ ಮಾಡಿದ್. ಬಹಳ ಮೆಡಿಟೇಷನ್ ಅಂದ್ರೆ ಬಹಳ ಇಷ್ಟ ನನ್ಗೆ, ಮಾಡೀನಿ. ಬಟ್ ಇದು ಎಲ್ಲದಕ್ಕಿಂತ ಹೆಚ್ಚು ಎಫೆಕ್ಟಿವ್ ಆಗಿ ಮತ್ತೆ ಅಷ್ಟೇ ಬೇಗ ರಿಸಲ್ಟ್ ಕೊಡುವಂತ ಮೆಡಿಟೇಷನ್ ಇದೆ. ಆದ್ರೆ ನೀವು ಇಲ್ಲಿ ಶಕ್ತಿಶಾಲಿಯಾಗಿ ಮಾಡೋ ಕೆಲಸ ಇದೆ. ನಿಮ್ಮ ಶರೀರ ಎಷ್ಟು ವೈಬ್ರೇಟ್ ಮಾಡ್ತೀರಿ ಅಷ್ಟು ಬೇಗ ನೀವು ಯೂನಿವರ್ಸ್ ನ ಜೊತೆಗೆ ಕನೆಕ್ಟ್ ಆಗ್ತೀರಿ. ಹಾಗಾಗಿ ಇಲ್ಲಿ ಮೈಗಳರ್ ತರ, ಸೋಮಾರಿ ತರ, ಅಥವಾ ಅವ್ರು ಮಾಡ್ತಾ ಇದ್ದಾರ ಇಲ್ಲ ಅವ್ರು ಮಾಡಿದ್ರೆ ನಾನ್ ಮಾಡ್ತೀನಿ ಅಂತ ನೋಡಿದ್ರೆ, ಇದು ಯಾರ್ ಜರ್ನಿ ಅವ್ರ ಜೊತೆಗೆ ಇರುತ್ತೆ. ನಾನ್ ಮಾಡೀನಿ, ನನ್ಗೆ ಸಕ್ಸಸ್ ಆಗೀನಿ, ಅದೇ ರೀತಿ ನೀವು ಮಾಡಿದ್ರೆ ನೀವು ಸಮೇತ ಸಕ್ಸಸ್ ಆಗಿರ್ತೀರಿ. ಹಾಗಾಗಿ ಇದನ್ನ ಕಟ್ಟುನಿಟ್ಟಾಗಿ ಪಾಲಿಸೋದಿದೆ. ಹಾಗಾಗಿ ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ ಅನ್ಕೊಂಡಿನಿ. ಅದಾದ ನಂತರ ಈ ಅಕ್ಷಯ ಅನ್ನುವಂತಹ ವರ್ಡ್ ಇದೆ ನೋಡ್ರಿ, ನಿಮ್ಗೆ ಗೊತ್ತಿರ್ಲಿ, ಕೌರವರು ಮತ್ತು ಪಾಂಡವರ ಜೀವನವನ್ನ ನೀವು ನೋಡಿರ್ಬೋದು. ಹಾಗಾಗಿ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನ ಸಿಕ್ಕ ದಿನ ಅಂತ ಹೇಳ್ತಾರೆ. ಕೃಷ್ಣ ಬಂದು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನ ಕೊಟ್ಟಿರುವಂತಹ ದಿನ ಅನ್ನುವಂಥದ್ದು ಹೇಳ್ತಾರೆ. ಇದಕ್ಕಿರುವಂತಹ ಮಹತ್ವದ ದಿನ. ಹಾಗಾದ್ರೆ ಇವತ್ತು ಪಾಂಡವರಿಗೆ ಸಿಕ್ಕಿದೆ ಅಂದ್ರೆ ನಮಗೂ ಸಿಗ್ಬಹುದಾ? ನಮಗೂ ಸಿಗ್ಬಹುದಾ? ಅವತ್ ಬಂದ್ ಕೃಷ್ಣ ಕೊಟ್ಟಿರ್ಬೋದು, ಇವತ್ ಯಾವ್ದಾದ್ರು ಎನರ್ಜಿ ನಮ್ಗೆ ಕೊಟ್ಟೆ ಕೊಡುತ್ತೆ. ನಾವು ನಂಬುವಂತ ಶಕ್ತಿಗಳು ನಮ್ಗೆ ಸಹಾಯ ಮಾಡುತ್ತೆ. ಹಾಗಾಗಿ ಇವತ್ ತಯಾರಾಗಿರ್ರಿ ಅಕ್ಷಯವನ್ನ ತಗೊಳ್ಳೋದಕ್ಕೆ. ಹಾಗಾಗಿ ಅದಾದ ನಂತರ ನೆಕ್ಸ್ಟ್ ಹೇಳ್ತಾರ, ಕೃಷ್ಣನು ಸುಧಾಮನನ್ನ ಪುನರ್ಭೇಟಿಯಾದ ದಿನ ಅಂತ ಹೇಳಿ. ಅಂದ್ರೆ ಕೃಷ್ಣ ಸುಧಾಮ ಇಬ್ರು, ಕೃಷ್ಣ ಕುಚಲರು ಇಬ್ರು ಬಾಲ್ಯದ ಸ್ನೇಹಿತರಾಗಿರ್ತಾರ. ಆ ನಂತರ ಇಬ್ರು ದೊಡ್ಡವ್ರಾದ್ಮೇಲೆ ಯಾರ ಪಾಡಿಗೆ ಅವ್ರು ಇದ್ದಿರ್ತಾರ. ಆದ್ರೆ ಸುಧಾಮ ಕೃಷ್ಣನನ್ನ ಮತ್ತೆ ಪುನಃ ಭೇಟಿಯಾಗುವುದಕ್ಕೆ ಬಂದಿರುವಂತಹ ದಿನ ಅಂತೇಳಿ ಹೇಳ್ತಾರ. ಹಾಗಾಗಿ ಕೃಷ್ಣ ಸುಧಾಮನ ಗುಡಿಸಲಿಗೆ ಅರಮನೆ ಮಾಡಿರುವಂತಹ ದಿನ ಇದು. ಹಾಗಾಗಿ ನೆನ್ಪಿಟ್ಕೋರಿ, ಯಾವಾಗ ನಮ್ಮ ಕರ್ಮ ಕಳಿಯುತ್ತೆ ನೋಡ್ರಿ, ಅಕ್ಷಯ ಕೆಲಸ ಮಾಡುತ್ತೆ. ಕರ್ಮ ಕಳಿಯೋದು ಬಹಳ ಇಂಪಾರ್ಟೆಂಟ್ ಇದೆ. ಎಷ್ಟೋ ಸಲ ಎಲ್ಲಾನು ಮಾಡಿರ್ತೀವಿ, ಇನ್ನ ಕರ್ಮದ ಅಕೌಂಟ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಯಾವಾಗ್ಲೂ ನಿಮ್ಗೆ ನೆನ್ಪಿಟ್ಕೋರಿ, ಜ್ಞಾನಿಯಾದವರು, ಧ್ಯಾನಿಯಾದವರು ಕರ್ಮವನ್ನ ಜಾಸ್ತಿ ಭಾರ ನಮ್ಮ ಮೇಲೆ ಹೊದ್ಕೊಂಡಿವಿ ಅಂತ ತಿಳ್ಕೊರಿ, ಮುಂದೆ ಹೋಗೋದು ಕಷ್ಟ ಇರುತ್ತೆ.
ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ವೇದವ್ಯಾಸರು. ವೇದವ್ಯಾಸರು ಮಹಾಭಾರತವನ್ನ ಬರೆಯೋದಕ್ಕೆ ಪ್ರಾರಂಭಿಸಿದ ದಿನ ಇದು. ವೇದವ್ಯಾಸರು ಮಹಾಭಾರತ ಬರೆಯೋದಕ್ಕೆ ಪ್ರಾರಂಭಿಸಿರುವಂತ ದಿನ ಅಂತೇಳಿ ಹೇಳ್ತಾರ. ಅದರ ನಂತರ ನೆಕ್ಸ್ಟ್ ಸ್ವಲ್ಪ ಸ್ಲೋ ಹೇಳ್ತೀನಿ ಬರ್ಕೋರಿ. ಎಸ್, ಅದಾದ ನಂತರ ಪರಶುರಾಮನ ಜನನವಾದ ದಿನ ಇದು. ಪರಶುರಾಮ ಜನನ ಪಡೆದಿರುವಂತ ದಿನ ಇದು. ಎಸ್, ಅದರ ನಂತರ ಭಗೀರಥ ಗಂಗೆಯನ್ನ ಪೃಥ್ವಿಗೆ ಕರೆದುಕೊಂಡು ಬಂದಿರುವಂತಹ ದಿನ ಅಂತ ಹೇಳ್ತಾರೆ. ಇದು ತಪಸ್ ಮಾಡಿ ಇವತ್ತಿನ ದಿನಾನೇ ಭಗೀರಥ ಗಂಗೆಯನ್ನ ಪೃಥ್ವಿಗೆ ಕರೆದುಕೊಂಡು ಬಂದ್ರು. ವಾದಿರಾಜ್ ಸರ್ ಶರಣಾರ್ಥಿ. ಎಸ್, ಸ್ವಲ್ಪ ಹೊಸಬ್ರಿಗೆ ಬರ್ಕೊಳ್ಳೋದು ಕಷ್ಟ ಆಗ್ಬೋದು ಅಂತೇಳಿ ಅನ್ಕೊಂಡಿನಿ ಇವತ್ತೇ ಜಾಯಿನ್ ಆದವ್ರಿಗೆ. ಅದ್ರ ಬರ್ಕೊಂಡ್ರೆ ನಿಮ್ಗೆ ನೆನಪಿರುತ್ತೆ ಅಂತೇಳಿ ಒಂದು ಉದ್ದೇಶ. ಎರಡನೇದು ನಿಮ್ಗೆ ಗೊತ್ತಲ್ಲ, ನಾನ್ ಪ್ರೈಮರಿ ಟೀಚರ್. ಪ್ರೈಮರಿ ಟೀಚರ್ ಸ್ವಭಾವ ಏನು ಅಂದ್ರೆ ಬರ್ಸೋದು. ಬರೀರಿ ಬರೀರಿ ಬರೀರಿ, ಬರ್ದ್ರ ನೆನಪಿರುತ್ತೆ ಅಂತ ನಮ್ ಆಸೆ ಟೀಚರ್ಸ್ದೆಲ್ಲ. ಸೊ ಹಾಗಾಗಿ ಬರ್ದ್ರ ನಿಮ್ಗೆ ಇದ್ರ ಮಹತ್ವ ಗೊತ್ತಾದ್ಮೇಲೆ ಮೆಡಿಟೇಷನ್ ನಿಮ್ಗೆ ಬಹಳ ಗುಡ್ ಫೀಲ್ ಕೊಡುತ್ತೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ ಸೂರ್ಯ ಮತ್ತು ಚಂದ್ರ ಇಬ್ರೂ ಸಮೇತ ಅತ್ಯಂತ ಶಕ್ತಿಶಾಲಿ ಆಗುವ ದಿನ ಇದು. ಸೂರ್ಯ ಮತ್ತು ಚಂದ್ರ ಇಬ್ರು ಕೆಲವೊಂದು ಕಾಲಘಟ್ಟ ನೀವು ನೋಡ್ರಿ, ಕೆಲವೊಂದು ಸಲ ಸೂರ್ಯ ಬಹಳ ಸ್ಟ್ರಾಂಗ್ ಇರ್ತಾನ, ಕೆಲವೊಂದು ಸಲ ಚಂದ್ರ ಸ್ಟ್ರಾಂಗ್ ಇರ್ತಾನ. ಆದ್ರೆ ಇವತ್ತು ಈ ಒಂದು ಅಮಾವಾಸ್ಯೆ ಬರುತ್ತೆ ನೋಡ್ರಿ, ಇಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ರೂ ಸಮೇತ ಸ್ಟ್ರಾಂಗ್ ಆಗುವಂತ ದಿನ. ಒಂದ ನಿಮಿಷ ಹೇಳ್ತೀನಿ ನೋಡ್ರಿ, ಸ್ವಲ್ಪ ನಿಮ್ಮ ಚಾಟ್ ಬಾಕ್ಸ್ ಅನ್ನ ಆಫ್ ಮಾಡ್ತೀನಿ, ಆ ನಂತರ ಮತ್ತೆ ಮುಂದೆ ಹೋಗೋಣ. ಆನ್ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ಅನ್ನಪೂರ್ಣೇಶ್ವರಿಯ ಜನನವಾದ ದಿನ. ಮತ್ತೆ ನೀವು ಅಡಿಗೆ ಮನೆಯಲ್ಲಿ, ನಮ್ಮಲ್ಲೂ ಇದೆ ಅಡಿಗೆ ಮನೆಯಲ್ಲಿ ಒಂದು ಅನ್ನಪೂರ್ಣೇಶ್ವರಿದ ಒಂದು ಫೋಟೋ ಇರುತ್ತೆ. ಶಿವನಿಗೆ ಭಿಕ್ಷೆ ಕೊಡುವಂಥದ್ದು ನೋಡಿದ್ರಿ ನೀವು ಫೋಟೋ? ಅಂದ್ರೆ ಸಾಕ್ಷಾತ್ ಪರಮಾತ್ಮನಿಗೂ ಸಮೇತ ಆಹಾರ ಕೊಡುವಂತ ಶಕ್ತಿ ಯಾರಿಗಿದೆ ಅಂದ್ರ ಅನ್ನಪೂರ್ಣೇಶ್ವರಿಗಿದೆ. ಹಾಗಾಗಿ ಈ ಒಂದು ಅಮಾವಾಸ್ಯೆ ಏನಿದೆ ನೋಡ್ರಿ, ಇದು ಯಾವತ್ತು ಯಾವ್ದಕ್ಕೂ ಕೊರತೆ ಆಗೋದಿಲ್ಲ ಅರ್ಥ. ಇದನ್ನ ನೀವು ಭಾವದಿಂದ ಮಾಡೋದ್ ಕೆಲಸ ಇದೆ. ಓಕೆನಾ? ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನ. ಡನ್. ಯಾರ್ಯಾರಿಗೆ ಅರ್ಥ ಆಗಿದೆ ಸ್ವಲ್ಪ ನೀವು ಈ ರೀತಿ ಕೈ ಮಾಡ್ರಿ, ಮತ್ತೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ನೇರವಾಗಿ ಕುಳಿತುಕೊಡ್ರಿ ಎಲ್ಲಾರು. ಅದಾದ್ಮೇಲೆ ಇವತ್ತು ನಾವು ಪುನಃ ಏನ್ ಮಾಡೋಣ ಅಂದ್ರ ಸಂಕಲ್ಪ ಸಿದ್ಧಿ ಧ್ಯಾನದ ಕಡೆಗೆ ಹೋಗೋಣ. ಮತ್ತೆ ನೀವು ನೆನ್ಪಿಟ್ಕೋರಿ, ಯಾರು ನೀರ್ ಮಾತ್ರ ಕುಡಿಬೇಡ್ರಿ. ನೀರ್ ಕುಡಿಯೋದು ವರ್ಜಿತ. ವರ್ಜಿತ ಅಂದ್ರೆ ಕುಡಿಬಾರ್ದು ಈ ಮೆಡಿಟೇಷನ್ ಅಲ್ಲಿ. ಮತ್ತೆ ಎಲ್ಲಾ ಮುಗಿದ್ಮೇಲೆ ಮೇಡಮ್ ನೀರ್ ಯಾವಾಗ ಕುಡಿಬೇಕ್ರಿ? ಕುಡಿಯೋದು ಹೇಳ್ತೀವಿ, ಯಾವಾಗ ಕುಡಿಬೇಕು? ಒಂದ ನಿಮಿಷ ಬೇಕು. ಮೇಡಮ್ ವಾಯ್ಸ್ ಎಸ್. ಸೊ ಕೇಳ್ತಾ ಇದ್ದೇನಾ ಎಲ್ಲರಿಗೂ? ಸೊ ಈ ಸಂಕಲ್ಪ ಸಿದ್ಧಿ ಧ್ಯಾನದ ಸ್ಟೆಪ್ಸ್ ಗಳನ್ನ ಬರ್ಕೊಡ್ರಿ ಸ್ವಲ್ಪ. ನಾನ್ ಮೊದಲು ಸ್ಟೆಪ್ಸ್ ಅನ್ನ ಹೇಳ್ತೀನಿ. ಸೊ ಸಂಕಲ್ಪ ಸಿದ್ಧಿ ಧ್ಯಾನದಲ್ಲಿ ಮೊಟ್ಟ ಮೊದಲು ನಾವೇನ್ ಮಾಡ್ತೀವಿ ಅಂದ್ರ ಓಂಕಾರವನ್ನ ಹೇಳ್ತೀವಿ ಮೊದಲಿಗೆ. ಎಷ್ಟು ಸಲ ಹೇಳ್ಬೋದು ನೀವು? 5 ಸಲ ಹೇಳ್ರಿ, 9 ಸಲ ಹೇಳ್ರಿ, ಎಷ್ಟು ಸಲಾನು ಹೇಳ್ಬೋದು. ಆದ್ರೆ ಮಿನಿಮಮ್ 5 ಟೈಮ್ ಅಂತೂ ನಾವ್ ಹೇಳ್ತೀವಿ. ಎಸ್. ಸೊ ಏನ್ ಮಾಡ್ಬೇಕು? ಫಸ್ಟ್ 5 ಸಲ ಓಂಕಾರವನ್ನ ಹೇಳಿರ್ತೀವಿ ನೇರವಾಗಿ ಕುಳಿತುಕೊಂಡು.
ಓಂಕಾರವನ್ನ ಹೇಳೋದಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ನಾಡಿ ಶುದ್ಧಿ. ಎರಡನೇ ನಾಡಿ ಶುದ್ಧಿ ಅಂದ್ರ ಈ ಕಡೆ ಬೆರಳು ಹಿಡಿದು ಈ ಕಡೆಯಿಂದ ತಗೊಳ್ಳೋದು, ಈ ಕಡೆಯಿಂದ ಬಿಡೋದು. ಈ ರೀತಿ ಒಂದ್ ಸೈಡಿಂದ ತಗೊಳ್ಳೋದು, ಇನ್ನೊಂದ್ ಸೈಡಿಂದ ಬಿಡೋದು, ಮತ್ತೆ ಈ ಕಡೆಯಿಂದ ತಗೊಳ್ಳೋದು, ಈ ಕಡೆಯಿಂದ ಬಿಡೋದು. ಇದು ಎಷ್ಟು ಟೈಮ್ ಅಂದ್ರೆ 9 ಟೈಮ್, 9 ಸಲ ನಾಡಿ ಶುದ್ಧಿ. ಎರಡನೇ ಸ್ಟೆಪ್. ಅದಾದ್ಮೇಲೆ ಮೂರನೇದ್ ಬರ್ಕೋರಿ ಫುಲ್ ಬಾಡಿ ಬ್ರೀದಿಂಗ್. ಫುಲ್ ಬಾಡಿ ಬ್ರೀದಿಂಗ್ ಅಂದ್ರ ನೀವು ಕಾಲಿನ ಬೆರಳಿನಿಂದ ಉಸಿರಾಟವನ್ನ ತಗೊಂಡು ನೀವು ಸಹಸ್ರಾರಕ್ಕೆ ಬರ್ತಾ ಇದ್ದೀನಿ ಅಂತ ಫೀಲ್ ಮಾಡ್ಕೋಬೇಕು. ಒಂದೇ ಉಸಿರಲ್ಲಿ ನಿಮ್ಮ ಚಿತ್ತ ಇಲ್ಲಿಗೆ ಬರ್ಬೇಕು. ಕಾಲಿನ ಅಂಗಾಲಿನಿಂದ ಇಲ್ಲಿಂದ ಹಿಂಗ್ ಬರ್ಬೇಕು. ಒಂದೇ ಸಲ ಬಹಳ ಸ್ಪೀಡ್ ಆಗಿ ಇಲ್ಲಿಗೆ ಬರ್ಬೇಕು, ಮತ್ತೆ ಸ್ಪೀಡ್ ಆಗಿ ಕೆಳಗ್ ಹೋಗ್ಬೇಕು. ಇದು ಫುಲ್ ಬಾಡಿ ಬ್ರೀದಿಂಗ್ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಿಗೆ ಅಷ್ಟು ಸ್ಪೀಡ್ ತಗೊಂಡು ಹೋಗ್ಬೇಕು. ಕಾಲಿನಿಂದ ತಲೆ. ನಂದು ಓಕೆ ಇದೆ ಸದ್ಯಕ್ಕೆ. ಯಾರೇ ಒಂದ್ ನಿಮಿಷ ನಿಂದಿರ್ರಿ, ಮತ್ತೆ ಈಗ ನಾನು ಚೆಕ್ ಮಾಡ್ತೀನಿ. ನನ್ ಸೌಂಡ್ ಕ್ಲಿಯರ್ ಇದೆ? ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಮೇಡಮ್. ಸರ್ ನಿಮ್ ಕಡೆ ಏನಾರ ಇರ್ಬೋದು. ಸರಿ ಇದೆ, ಸರಿ ಇದೆ ಮ್ಯಾಮ್. ಓಕೆ, ನಿಮ್ ಕಡೆ ಏನಾದ್ರೂ ಇದ್ರ ನೋಡಿ ಸ್ವಲ್ಪ ನೆಟ್ವರ್ಕ್ ಬರೋ ಕಡೆ ಕೂಡ್ರಿ. ಇರುತ್ತೆ, ನಮ್ ಕಡೆ ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ ಕೆಲವೊಂದ್ಸಲ. ಬಟ್ ಇವತ್ತಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿನಿ. ಓಕೆನಾ? ಆಗುತ್ತೆ ಕೆಲವೊಂದ್ಸಲ. ಏನ್ ಮಾಡ್ಲಕ್ ಆಗುತ್ತೆ ಹೇಳ್ರಿ, ನೆಟ್ವರ್ಕ್ ಜಗತ್ತಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಎಸ್, ಡನ್. ನೆಕ್ಸ್ಟ್ ಬರ್ಕೋರಿ ಫುಲ್ ಬಾಡಿ ಬ್ರೀದಿಂಗ್ ಅಂದ್ರ ಅಂಗಾಲ್ ಇರುತ್ತೆ ನೋಡ್ರಿ, ನಿಮ್ಮ ಅಂಗಾಲಿನಿಂದ ಚಿತ್ತವನ್ನ ತಗೊಂಡು ಸಹಸ್ರಾರಕ್ಕೆ ಬರ್ಬೇಕು, ಉಸಿರಾಟ ತಗೊಂಡು. ಆ ನಂತರ ಮತ್ತೆ ಸಹಸ್ರಾರದಿಂದ ನಿಮ್ಮ ಚಿತ್ತ ಅಂಗಾಲಿನ ಕಡೆಗೆ ತಗೊಂಡ್ ಬರ್ಬೇಕು. ಇದಕ್ಕೆ ಫುಲ್ ಬಾಡಿ ಬ್ರೀದಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಿಮ್ಮ ಬ್ಲಾಕೇಜಸ್ ಏನಾದ್ರೂ ಇದ್ರೆ ಅದು ರಿಮೂವ್ ಆಗುತ್ತೆ. ಇಡೀ ಶರೀರದಲ್ಲಿ ಎಲ್ಲಿಯಾದ್ರೂ ಸ್ಟಕ್ ಆದ್ರೆ ಅದು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ಮೂಲಾಧಾರದಿಂದ ಸಹಸ್ರಾರಕ್ಕೆ. ಈ ಕಾಲಿನಿಂದ ಮಾಡಿರುವಂತದ್ದು ಎಷ್ಟು ನಿಮಿಷ ಮಾಡ್ತೀವಿ ಅಂದ್ರೆ ಮಿನಿಮಮ್ 2 ರಿಂದ 3 ನಿಮಿಷ ಇರುತ್ತೆ ಇದು ಫುಲ್ ಬಾಡಿ ಬ್ರೀದಿಂಗ್. ಅದ್ರ ನಂತರ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ ಮೂಲಾಧಾರದಿಂದ ಸಹಸ್ರಾರಕ್ಕೆ ಬರ್ಬೇಕು. ನಿಮ್ಮ ಚಿತ್ತವನ್ನ ಮೂಲಾಧಾರಕ್ಕೆ ತಂದು ಈ ರೀತಿ ಮೂಲಾಧಾರದಿಂದನೇ ನಾನು ಉಸಿರಾಟವನ್ನ ತಗೋತಾ ಇದ್ದೀನಿ ಅಂತ ಫೀಲ್ ಮಾಡ್ಕೊಳ್ಬೇಕು. ಸಹಸ್ರಾರಕ್ಕೆ ಬರ್ಬೇಕು. ಮತ್ ಸಹಸ್ರಾರದಿಂದ ಪುನಃ ಎಲ್ಲಿಗೆ ಬರ್ತೀವಿ? ಮೂಲಾಧಾರಕ್ಕೆ ಬರ್ತೀವಿ. ಎಸ್. ಅದ್ರ ನಂತರ ಮತ್ತೆ ಸ್ಟೆಪ್ ಅನ್ನ ಚೇಂಜ್ ಮಾಡ್ತೀವಿ. ಹೃದಯ ಚಕ್ರದಿಂದ ಮತ್ತೆ ಸಹಸ್ರಾರಕ್ಕೆ, ಮತ್ತೆ ಸಹಸ್ರಾರದಿಂದ ಹೃದಯ ಚಕ್ರಕ್ಕೆ, ಈ ರೀತಿ. ಇಲ್ಲಿ ಹೃದಯ ಚಕ್ರದ ಬರೆಯುವಾಗ ಬರೀರಿ ಸಂಕಲ್ಪ ಸಿದ್ಧಿ ಉಸಿರಾಟ ಅಂತೇಳಿ ಹೇಳ್ತಾರೆ. ಯಾವಾಗ ನೀವು ಹೃದಯ ಚಕ್ರಕ್ಕೆ ಬರ್ತೀರಿ ಅವಾಗ ನೀವು ನಿಮ್ಮ ಶರೀರದ ಎಷ್ಟು ಶಕ್ತಿ ಇರುತ್ತೆ ನೋಡ್ರಿ, ಅಷ್ಟು ಶಕ್ತಿಯನ್ನ ಬಳಸಿ ಉಸಿರನ್ನ ತಗೋಬೇಕು. ಪೂರ್ತಿ ಎನರ್ಜಿಯನ್ನ ಕನೆಕ್ಟ್ ಮಾಡ್ಬೇಕು. ಇಲ್ಲಿ ನೀವು ಇನ್ನೊಂದು ಮಾಡ್ಬೇಕಾಗಿರುವಂತಹ ಕೆಲಸ ಏನು ಅಂದ್ರ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗುವಂತ ಒಂದು ಸಂಕಲ್ಪ ಸಿದ್ಧಿ ಆಗಿದೆ ಅಂತೇಳಿ ಫೀಲ್ ಮಾಡ್ಕೊಳ್ಬೇಕಿತ್ತು. ಬರೀ ಇರೋದು ಪಾಯಿಂಟ್. ಉಸಿರನ್ನ ತಗೋತ್ರಿ ನೋಡ್ರಿ, ಎಸ್ ನಂದ ಆ ಸಂಕಲ್ಪ ಸಿದ್ಧಿ ಆಗಿದೆ. ಎಕ್ಸಾಂಪಲ್ ನಿಮ್ಗೆ ಮನೆ ಕಟ್ಟೋದಿದೆ, ನಾನ್ ಮನೆ ಕಟ್ಟಿದ್ದೀನಿ ಅಂತ ಫೀಲ್ ಮಾಡ್ಕೊಂಡು ಶಕ್ತಿಶಾಲಿ ಉಸಿರಾಟವನ್ನ ತಗೋಬೇಕು. ಉಸಿರಾಟವನ್ನ ಬಿಡುವಾಗ ಥ್ಯಾಂಕ್ ಯು ಹೇಳ್ಬೇಕು, ಗ್ರಾಟಿಟ್ಯೂಡ್ ಮಾಡ್ಬೇಕು. ಯಾರಿಗೆ? ಪರಮಾತ್ಮನಿಗೆ ಮಾಡ್ರಿ, ನಿಮ್ ತಂದೆ ತಾಯಿಗೆ ಮಾಡ್ರಿ, ಅದಕ್ಕೆ ಕಾರಣೀಕರ್ತರಾದವ್ರು ಯಾರ್ಯಾರಲ್ಲಿ ನಿಮ್ಗೆ ಸಪೋರ್ಟ್ ಬೇಕು ಅವರೆಲ್ಲರಿಗೂ ನೀವು ಥ್ಯಾಂಕ್ ಯು ಹೇಳ್ಬೋದು. ಯಾವಾಗ? ಉಸಿರಾಟ ಬಿಡುವಾಗ. ಇದ್ರ ಹೆಸರೇ ಸಂಕಲ್ಪ ಸಿದ್ಧಿ ಉಸಿರಾಟ. ಎಲ್ಲಿಂದ? ಹೃದಯದಿಂದನೇ. ಹೃದಯ ಪೂರ್ತಿ ಪಪ್ಪುಸಗಳಿರುತ್ತೆ ನೋಡ್ರಿ, ಪೂರಾ ತುಂಬಬೇಕು ನೀವು. ಅದು ಈ ರೀತಿ ಪೂರಾ ಶಕ್ತಿಶಾಲಿ ಉಸಿರಾಟ. ಪೂರ್ತಿ 2 ಪಪ್ಪುಸಗಳು ತುಂಬಬೇಕು, ಒಳಗ್ ಗಾಳಿ ತುಂಬಬೇಕು. ಮತ್ತಷ್ಟೇ ನಿಧಾನವಾಗಿ ಬಿಡುವಾಗ ಗ್ರಾಟಿಟ್ಯೂಡ್ ಮೋಡಿಗೆ ಬರ್ಬೇಕ್ರಿ. ಮತ್ತೆ ಸ್ಟೆಪ್ಸ್ ಗಳು ಮಾಡುವಾಗ್ಲೂ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ. ಓಕೆನಾ?
ನಿಮ್ಗೆ ಗೈಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಎಲ್ಲಾದ್ರೂ ಕನ್ಫ್ಯೂಷನ್ ಆದ್ರೆ ಮೇಡಮ್ ನೆನ್ಪು ಹೋದ್ರೆ ಹೆಂಗ್ ಮಾಡ್ಬೇಕ್ರಿ ಅಂದ್ರೆ ಇಲ್ಲೇ ಇರ್ತೀನಿ ನಾನು. ನಿಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ಈ ಅಮಾವಾಸ್ಯೆ ನಿಮ್ ಜೀವನದಲ್ಲಿ ನೆನ್ಪಿರೋ ತರ ನಾವು ನಮ್ಮ ಪ್ರಯತ್ನವನ್ನ ಮಾಡೋಣ. ಅದಾದ ನಂತರ ಬರ್ಕೋರಿ ಹೃದಯ ಚಕ್ರದ ಉಸಿರಾಟದ ನಂತರ ನಿಮ್ಮ ಚಿತ್ತವನ್ನ ಹೃದಯದಲ್ಲಿನೇ ಕೇಂದ್ರೀಕರಿಸಿ ಧನ್ಯತಾ ಭಾವವನ್ನ ಆಕ್ಟಿವೇಟ್ ಮಾಡೋದು. ಗ್ರಾಟಿಟ್ಯೂಡ್, ಧನ್ಯವಾದವನ್ನ ಹೇಳ್ಬೇಕು. ಯಾರ್ಯಾರಿಗೆ ಧನ್ಯವಾದ ಹೇಳ್ತೀರಿ? ಮೊಟ್ಟ ಮೊದಲು ಪರಮಾತ್ಮನಿಗೆ ಧನ್ಯವಾದ, ಪರಮಾತ್ಮನಿಗೆ. ಆನಂತರ ನಿಮ್ಮ ಮನೆ ದೇವರಿಗೆ ಬರ್ಕೊಡ್ರಿ ಧನ್ಯವಾದ. ಆನಂತರ ನಿಮ್ಮ ಜೀವನದ ಎಲ್ಲಾ ಗುರುಗಳಿಗೂ, ನಿಮ್ಮ ತಂದೆ ತಾಯಿಗಳಿಗೂ, ಮತ್ತೆ ನಿಮ್ಮ ಶರೀರಕ್ಕೂ ಥ್ಯಾಂಕ್ ಯು ಹೇಳ್ಬೇಕು. ಈ ಮೆಡಿಟೇಷನ್ ಮಾಡೋದಿದೆ ನೋಡ್ರಿ, ಇದು ಸ್ವಲ್ಪ ಟಫ್ ಇದೆ. ಈ ಹೃದಯದ ಉಸಿರಾಟ ತಗೊಳ್ಳುವಾಗ ನಿಮ್ಗೆ ಅದು ಫೀಲ್ ಆಗುತ್ತೆ, ಸ್ವಲ್ಪ ಟಫ್ ಇದೆ. ಆದ್ರೂ ನಿಮ್ಮ ಶರೀರ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ಒಂದು ಥ್ಯಾಂಕ್ ಯು ನೀವು ಅದಕ್ಕೆ ಹೇಳ್ಬೇಕು, ಗ್ರಾಟಿಟ್ಯೂಡ್ ಹೇಳ್ತೀವಿ. ಅದರ ನಂತರ ನೆಕ್ಸ್ಟ್ ಶೂನ್ಯ ಭಾವಕ್ಕೆ ಬರ್ತೀರಿ. ಸ್ವಲ್ಪ ತಲೆಯನ್ನ ಮೇಲ್ ಮಾಡಿ ಇಲ್ಲಿ ಶೂನ್ಯ ಭಾವಕ್ಕೆ ಬರೋದಿರುತ್ತೆ. ಒಂದ್ ವೇಳೆ ನಿಮ್ಗೆ ಹಾರ್ಟ್ ಏನಾದ್ರೂ ಸರ್ಜರಿ ಆಗಿದೆ, ಯಾವಾಗಂದ್ರೆ 6 ತಿಂಗಳು ಈ ಕಡೆ, 6 ತಿಂಗಳು ಆ ಕಡೆ ಆಗಿದೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. 6 ತಿಂಗಳು ಈ ಕಡೆಗೆ ಏನಾದ್ರೂ ಹಾರ್ಟಿಗೆ ಸಂಬಂಧಪಟ್ಟಿರುವಂತ ಯಾವ್ದಾದ್ರು ಚಿಕಿತ್ಸೆ ಇದೆ, ಏನಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ ಆ ಉಸಿರಾಟ ನೀವು ಮಾಡ್ಬೇಕು. ಸ್ವಲ್ಪ ನಿಧಾನಕ್ಕೆ ಮಾಡ್ರಿ, ನಿಮ್ ಕಂಟ್ರೋಲ್ ನಲ್ಲಿ ಇಟ್ಟು ಮಾಡ್ಬೇಕು. ಓಕೆನಾ? ಹಾರ್ಟ್ಗೆ ಸಂಬಂಧಪಟ್ಟವ್ರಷ್ಟೇ. ಮತ್ 6 ತಿಂಗಳ ಆಚೆಗಾಗಿದೆ ಅಂದ್ರೆ ನೀವು ಪೂರ್ತಿ ಮಾಡ್ರಿ, ಏನಾಗೋದಿಲ್ಲ. 6 ತಿಂಗಳು ಈಚೆಗಿದ್ದವ್ರಿಗೆ ಮಾತ್ರ ಇದು ಸ್ವಲ್ಪ ಕಂಡೀಷನ್ ಇದೆ. ನಿಮ್ಗೆ ಗೊತ್ತಿರುತ್ತೆ, ನಿಮ್ ಶರೀರ ನಿಮ್ಗೆ ಅರ್ಥ ಮಾಡಿಸುತ್ತೆ, ನಾನು ಹೇಳೋದು ಏನು ಬೇಕಾಗುತ್ತೆ. ಅದ್ರ ನಂತರ ಕೊನೆಗೆ ಏನ್ ಮಾಡ್ತೀವಿ? ಶೂನ್ಯ ಭಾವಕ್ಕೆ ಬರ್ತೀವಿ. ಈ ಶೂನ್ಯ ಭಾವದ ನಂತರ ನೀವು ರೆಸ್ಟ್ ಮೋಡಿಗೆ ಬರೋದಿರುತ್ತೆ. ರೆಸ್ಟ್ ಮೋಡಿಗೆ ಅಂದ್ರ ನಿಮ್ಗೆ ಏನಾದ್ರೂ ಮಲಗ್ಬೇಕು ಅಂತೇಳಿ ಫೀಲ್ ಆದ್ರೆ, ನನ್ಗೀಗ ರೆಸ್ಟ್ ಬೇಕು, ಮಲಗ್ಬೇಕು ಅಂತೇಳಿ ಫೀಲ್ ಆದ್ರೆ ನೀವು ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಬೇಕು. 2 ನಿಮಿಷ 3 ನಿಮಿಷ ರೆಸ್ಟ್ ಮಾಡಿ ಆನಂತರ ಮತ್ತೆ ನಿಧಾನಕ್ಕೆ ಎದ್ದು ಸ್ವಸ್ಥಿತಿಗೆ ಬರುವುದಿರುತ್ತೆ ಕೊನೆ. ಹಾಗಾಗಿ ನಿಮ್ಮ ದೀಪ ನೀರಿದೆ ನೋಡ್ರಿ, ಅದನ್ನ ಸ್ವಲ್ಪ ಸೈಡಿಗೆ ಇಡೋದಿರುತ್ತೆ. ಕೆಲವೊಂದ್ಸಲ ಫೀಲ್ ಆಗುತ್ತೆ ಈ ಮೆಡಿಟೇಷನ್ ಅಲ್ಲಿ ರೆಸ್ಟ್ ಮಾಡ್ಬೇಕಂತೇಳಿ ಫೀಲ್ ಆಗುತ್ತೆ. ಅಂತ ಟೈಮ್ ನಲ್ಲಿ ಇದು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಓಕೆನಾ? ಇಷ್ಟು ಸ್ಟೆಪ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿ. ಡನ್? ಸೊ ಅದಾದ ನಂತರ ಈಗ ನಾವು ನಮ್ಮ ಮೆಡಿಟೇಷನ್ ಕಡೆ ಹೋಗೋಣ. ನೀವ್ ಯಾರೆಲ್ಲರೂ ನಿಮ್ ಮನೆ ಲೈಟ್ ಬಹಳ ಫುಲ್ ಇದೆ ನೋಡಿ, ಸ್ವಲ್ಪ ಡಿಮ್ ಮಾಡೋದಕ್ಕೆ ಏನಂತೀರಿ ನಂಗೆ ಗೊತ್ತಿಲ್ಲ, ನೀವು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಲೈಟಿಗೆ ಲೈಟ್ ಮಾಡ್ರಿ. ನಾವ್ ಬೀದರ್ ಕಡೆ ಅದಕ್ಕೆ ಡಿಮ್ ಮಾಡೋದಂತೀವಿ, ಸ್ವಲ್ಪ ಕಡಿಮೆ ಮಾಡೋದ್. ಅದಕ್ಕೆ ನೀವು ಲೈಟಿಗೆ ಲೈಟ್ ಮಾಡ್ರಿ, ಉಳಿದ್ಕೊಡ್ರಿ ಆರಾಮ್ಸೆ. ಎಲ್ಲಾರು ಸ್ವಲ್ಪ ಕಡಿಮೆ ಮಾಡಿ, ನಿಮ್ಗೆ ಫೀಲ್ ಗುಡ್ ಆಗುತ್ತೆ ಅಷ್ಟೇ. ತ್ರಿವೇಣಿ ಮೇಡಮ್ ಲೈಟಿಗೆ ಲೈಟ್ ಮಾಡ್ರಿ. ಡಿಮ್ ಅಂದ್ರೆ ತಿಳಿಯಲ್ಲ ಇವ್ರಿಗೆ, ಏನ್ ಮಾಡ್ತೀವಿ? ನಮ್ಮ ಲಕ್ಷ್ಮಿ ಅಮ್ಮ ಕರೆಕ್ಟ್ ಇದ್ದಾರೆ ನೋಡ್ರಿ. ಹೌದು, ಪ್ರಶಾಂತ್ ಕುಲಕರ್ಣಿ ಅವ್ರದ್ದೆಲ್ಲ ಲೈಟ್ ಕರೆಕ್ಟ್ ಇದೆ. ಒಂದ್ಸಲ ಚೆಕ್ ಮಾಡ್ತೀನಿ. ಮತ್ತೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ಮತ್ತೆ 273 ಮೆಂಬರ್ಸ್ ಇದ್ದೀರಿ. ಇದ್ರ ಸಂಪೂರ್ಣ ಬೆನಿಫಿಟ್ ಅನ್ನ ತಗೋರಿ. ನಿಮ್ಗೆ ಗೊತ್ತಿರ್ಲಿ, ನಾವು 200 ರೂಪಾಯಿನೂ ಫೀಸ್ ಮಾಡಿದ್ರ ಇವತ್ ಬಹಳ ಇನ್ಕಮ್ ಮಾಡ್ತಿದೀವ, ನಾವು ಟ್ರಸ್ಟ್ ಕಡೆಯಿಂದ ಮಾಡ್ತಿದ್ದೇವಲ್ಲ, ಆದ್ರೂ ಫ್ರೀ ಕೊಡ್ತಾ ಇದೀವಿ. ರೀಸನ್ ಏನು ಅಂದ್ರೆ ಸೇವೆ ಮಾಡ್ಬೇಕು, ಏನೋ ಒಂದ್ ಕಲ್ಸರಿ ಅಂತ. ಹಾಗಾಗಿ ಅದ್ರ ಬೆಲೆ ಇಡೋದಕ್ಕಾದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ಎಲ್ಲ ನಿಮ್ಗೆ ಗೊತ್ತಿರ್ಲಿ, ನಮ್ಮ ಅನನ್ಯ ಅಷ್ಟು ಜನರಿಗೆ ರಿಮೂವ್ ಮಾಡ್ತಾಳ. ಆಮೇಲೆ ಮತ್ತೆ ನನ್ ಕೇಳ್ಬೇಡ, ಮೇಡಮ್ ರಿಮೂವ್ ಯಾಕೆ ಮಾಡಿದ್ರಿ ನಮ್ ಗ್ರೂಪ್ ನಾಗಿಂದು ಅಂತ. ಸೊ ಹಾಗಾಗಿ ಎಲ್ಲಾರ್ ಲೈಟು ಡಿಮ್ ಮಾಡಿದ್ರಿ ಅಂತ ಹೇಳಿ ಅನ್ಕೊಂಡಿನಿ. ಎಲ್ರು ನೇರವಾಗಿ ಕುಳಿತುಕೊಳ್ರಿ. ಎಲ್ಲಾ ಸ್ಟೆಪ್ಸ್ ಗಳನ್ನ ನೀವು ಬರ್ಕೊಂಡಿದ್ರಿ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ಯಾವ್ದಾದ್ರು ಬರೆಯುವಾಗ ಹೆಚ್ಚು ಕಡಿಮೆ ಆದ್ರೆ, ಫಸ್ಟ್ ಟೈಮ್ ಜಾಯಿನ್ ಆದವ್ರಿಗೆ ಬರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವ್ ಯಾರ್ಯಾರು ಸೀನಿಯರ್ ಇದ್ದೀರಿ ನೋಡ್ರಿ 1 ತಿಂಗಳಿಂದ, ಈಗ ನೀವೆಲ್ಲ ಪರ್ಫೆಕ್ಟ್ ಆಗಿರಿ. ನೀವು PhD ಮಾಡ್ತೀರಿ, ನನ್ಗೆ ಗೊತ್ತಿದೆ, ಎಲ್ಲಾ ಸೀನಿಯರ್ಸ್. ಬಟ್ ಇವತ್ತೇ ಬಂದವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಎಷ್ಟ್ ಆಗುತ್ತೆ ಅಷ್ಟು ಬರ್ಕೊಳ್ರಿ. ಉಳಿದಿದ್ದೆಲ್ಲ ನಾವಂತೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಓಕೆನಾ? ಸೊ ನಂದು ಲೈಟ್ ಎಲ್ಲ ಡಿಮ್ ಇದೆ, ಲೈಟ್ ಆಗಿದೆ ನಂದಂತ ಅನ್ಕೊಂಡಿನಿ. ಓಕೆನಾ? ಸೊ ಎಲ್ರು ನೇರವಾಗಿ ಕುಳಿತುಕೊಡ್ರಿ. ಮತ್ತೆ ಯಾವುದೇ ಮ್ಯೂಸಿಕ್ ಅನ್ನ ನಾವು ಪ್ಲೇ ಮಾಡೋದಿಲ್ಲ ಇದ್ರಲ್ಲಿ. ರೀಸನ್ ಏನು ಅಂದ್ರೆ ಇದನ್ನ ಯೂಟ್ಯೂಬಿಗೆ ನಾವು ಅಪ್ಲೋಡ್ ಮಾಡೋದಿರುತ್ತೆ. ಹಾಗಾಗಿ ನಮ್ಗೆ
ಯೂಟ್ಯೂಬ್ ಟ್ರ್ಯಾಕ್ ಗಳು ಬರುತ್ತೆ. ಹಾಗಾಗಿ ಯಾವುದೇ ಮ್ಯೂಸಿಕ್ ಗಳು ಇರುವುದಿಲ್ಲ. ನಾನು ಏನ್ ಹೇಳ್ತೀನಿ ಅದೇ ಮ್ಯೂಸಿಕ್ ಅಂತ ತಿಳ್ಕೊಳ್ಳೋದು. ಓಕೆನಾ? ಸೊ ಎಲ್ರು ನೇರವಾಗಿ ಕುಳಿತುಕೊಡ್ರಿ. ಎರಡು ಕಣ್ಣನ್ನ ಮುಚ್ಚಿ ಮತ್ತೆ ನಿಮ್ಮ ದೀಪ ಮತ್ತು ನೀರು ಸ್ವಲ್ಪ ಸೈಡ್ ಇಟ್ಕೋರಿ. ಇನ್ನೊಂದ್ಸಲ ನೆನಪಿಲ್ ಹೇಳ್ತಾ ಇದ್ವಿ, ಸ್ವಲ್ಪ ದೂರ ಇಟ್ಟು. ನೀವು ಮಲಗಿದ್ರು ನಿಮ್ಗೆ ಅದು ಡಿಸ್ಟರ್ಬ್ ಮಾಡ್ಬಾರ್ದು, ಆ ರೀತಿ ಇಟ್ಬಿಡ್ರಿ. ಮೇಡಮ್ ದೂರ ಇದ್ರೆ ಶಕ್ತಿ ಬರುತ್ತೆ, ಎಲ್ಲಾ ಕಡೆಗೆ ಬರುತ್ತೆ. ನೀವ್ ಯಾರ್ ರೂಮ್ನಾಗಿದ್ರಿ ನೋಡ್ರಿ, ನಿಮ್ ರೂಮು ನಿಮ್ ಮನೆ ತುಂಬಾ ಶಕ್ತಿ ಬರುತ್ತೆ. ಶಕ್ತಿ ಕೆಲ್ಸನೇ ಎಲ್ಲಾ ಕಡೆ ಬರೋದಿದೆ. ನಿಮ್ ಎದ್ರಿಗ್ ಇದ್ರೆ ಬರುತ್ತೆ ಅಂತ ತಿಳ್ಕೊಬೇಡ್ರಿ ಅವತ್ತು. ಓಕೆನಾ? ಸೊ ಎಲ್ರು ರೆಡಿ ಇದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಯಾರೆಲ್ಲ ರೆಡಿ ಇದ್ರಿ ಈ ರೀತಿ ಮಾಡ್ರಿ. ಐ ಆಮ್ ರೆಡಿ. ಓಕೆ, ಸೊ ನಾನು ಸಮೇತ ರೆಡಿ ಆಗಿದ್ದೀನಿ. ಎಲ್ರು ನೇರವಾಗಿ ಕುಳಿತುಕೊಡ್ರಿ. 1 ನಿಮಿಷ ನಾನು ಸೆಟ್ ಮಾಡ್ತೀನಿ. ಎರಡು ಕಣ್ಣನ್ನ ಮುಚ್ಚಿ. ಕೊನೆಯ ತನಕ ಯಾರು ಕಣ್ಣನ್ನ ತೆರಿಬೇಡ್ರಿ, ನಿಮ್ಗದು ಗುಡ್ ಫೀಲ್ ಕೊಡುತ್ತೆ. ಸಂಪೂರ್ಣ ನಿಮ್ಮ ಶರೀರವನ್ನ ಸಡಿಲಗೊಳಿಸಿ ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸುತ್ತಾ ಇಡೀ ಶರೀರವನ್ನ ಸಂಪೂರ್ಣ ಸಡಿಲಗೊಳಿಸುತ್ತಾ ಬನ್ನಿ. ತಲೆಯಿಂದ ಕಾಲಿನ ಬೆರಳಿನವರೆಗೂ ಸಹ ಇಡೀ ನಿಮ್ಮ ಶರೀರ ಸಡಿಲಗೊಂಡಿರುವುದನ್ನ ಖಚಿತಪಡಿಸಿಕೊಳ್ಳುತ್ತಾ ಇದೀಗ ನಿಮ್ಮ ಚಿತ್ತವನ್ನ ನಾಭಿಯಲ್ಲಿ ಕೇಂದ್ರೀಕರಿಸಿ ಮತ್ತು 5 ಸಲ ನಿಧಾನವಾದ ಮತ್ತು ಸುದೀರ್ಘವಾದ ಓಂಕಾರವನ್ನ ಹೇಳೋಣ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತ ಇದೀಗ 9 ಸಲ ನಾಡಿ ಶುದ್ಧಿಯನ್ನ ಪ್ರಾರಂಭಿಸಿ ಬಲಭಾಗದಿಂದ ಉಸಿರಾಟವನ್ನ ತೆಗೆದುಕೊಳ್ಳುತ್ತಾ ಎಡಭಾಗದಿಂದ ಉಸಿರನ್ನ ಹೊರಹಾಕಿ ಮತ್ತೆ ಎಡಭಾಗದಿಂದ ಉಸಿರಾಟವನ್ನ ತೆಗೆದುಕೊಳ್ಳುತ್ತಾ ಬಲಭಾಗದ ಕಡೆಗೆ ಉಸಿರನ್ನ ಹೊರಹಾಕಿ ಈ ರೀತಿ 9 ಸಲ ಸಂಪೂರ್ಣ ಉಸಿರಾಟದ ಮೇಲೆ ಗಮನವನ್ನ ಇಡಿ.
ನಿಮ್ಮ ಎಡಭಾಗದಿಂದ ನಾಡಿ ಶುದ್ಧಿಯನ್ನ ಪೂರ್ಣಗೊಳಿಸಿ ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ಉಸಿರಾಟದ ಕಡೆಗೆ ತೆಗೆದುಕೊಂಡು ಬರುತ್ತಾ ಫುಲ್ ಬಾಡಿ ಬ್ರೀದಿಂಗ್ ಅನ್ನ ಪ್ರಾರಂಭಿಸಿ. ಕಾಲಿನ ಬೆರಳಿನಿಂದ ಹಿಡಿದು ಸಹಸ್ರಾರದವರೆಗೂ ಬನ್ನಿ, ಉಸಿರಾಟವನ್ನ ತೆಗೆದುಕೊಳ್ಳುತ್ತಾ. ಹಾಗೆ ಸಹಸ್ರಾರದಿಂದ ಕಾಲಿನ ಬೆರಳಿನವರೆಗೂ ಸಹ ಉಸಿರಾಟವನ್ನ ಬಿಡುತ್ತಾ ಬನ್ನಿ. ನಿರಂತರ 3 ನಿಮಿಷಗಳ ಕಾಲ ಉಸಿರಾಟ ನಡೆಯಲಿ. ಇದೀಗ ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ನಿಮ್ಮ ಮೂಲಾಧಾರಕ್ಕೆ ತೆಗೆದುಕೊಂಡು ಬನ್ನಿ. ಇದೀಗ ಮೂಲಾಧಾರದಿಂದ ಸಹಸ್ರಾರದವರೆಗೂ ಉಸಿರಾಟವನ್ನ ತೆಗೆದುಕೊಳ್ಳುತ್ತಾ ಸಹಸ್ರಾರದಿಂದ ಮೂಲಾಧಾರಕ್ಕೆ ಉಸಿರಾಟವನ್ನ ಬಿಡುತ್ತಾ ಬನ್ನಿ. 3 ನಿಮಿಷ. ಇನ್ನು 1 ನಿಮಿಷ ಉಸಿರಾಟ ಹಾಗೆ ನಿರಂತರವಾಗಿರಲಿ.
ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸುತ್ತಾ ಸಂಕಲ್ಪ ಸಿದ್ಧಿ ಉಸಿರಾಟವನ್ನ ತೆಗೆದುಕೊಳ್ಳಿ. ಸಂಪೂರ್ಣ ಶಕ್ತಿಶಾಲಿಯಾಗಿರುವ ಉಸಿರನ್ನ ನಿಮ್ಮ ಹೃದಯದಲ್ಲಿ ತುಂಬುತ್ತಾ ನನ್ನ ಸಂಕಲ್ಪವು ಸಿದ್ಧಿಯಾಗಿದೆ ಎನ್ನುವ ವಿಶ್ವಾಸವಿಡಿ. ಅದೇ ರೀತಿ ಉಸಿರಾಟವನ್ನ ಹೊರಬಿಡುವಾಗ ಧನ್ಯತಾ ಭಾವವನ್ನ ನಿಮ್ಮೊಳಗೆ ಬರಲಿ. ಇದೀಗ ಒಂದು ಸಂಕಲ್ಪವನ್ನ ಮನಸ್ಸಲ್ಲಿ ತೆಗೆದುಕೊಳ್ಳಿ. ಅದು ಪೂರ್ಣಗೊಂಡಿದೆ ಎನ್ನುವ ಭಾವದೊಂದಿಗೆ ಶಕ್ತಿಶಾಲಿ ಉಸಿರಾಟವನ್ನ ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಹೃದಯದ ಎರಡೂ ಫಪ್ಪುಸಗಳು ಉಸಿರಾಟದಿಂದ ತುಂಬಿ ಸಂಪೂರ್ಣ ವಿಶ್ವಾಸವಿಡಿ, ನನ್ನ ಸಂಕಲ್ಪ ಸಿದ್ಧಿಯಾಗಿದೆ ಎಂದು. ಇನ್ನೂ 1 ನಿಮಿಷ ನಿರಂತರ ಉಸಿರಾಟವಿರಲಿ. ರಿಲ್ಯಾಕ್ಸ್. ಸಂಪೂರ್ಣ ರಿಲ್ಯಾಕ್ಸ್ ಆಗಿ ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸುತ್ತಾ ಈ ಅಕ್ಷಯ ಅಮಾವಾಸ್ಯೆಯ ದಿನ ನನ್ನ ಸಂಕಲ್ಪವನ್ನ ಸಿದ್ಧಿಗೊಳಿಸಿರುವ ಆ ಪರಮೇಶ್ವರನಿಗೆ ಅನಂತ ಧನ್ಯವಾದಗಳು. ಧನ್ಯವಾದವನ್ನ ಸಮರ್ಪಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದವನ್ನ ಸಮರ್ಪಿಸಿ. ನಿಮ್ಮ ಜೀವನದ ಎಲ್ಲ ಗುರುಗಳಿಗೂ ಧನ್ಯವಾದವನ್ನ ಸಮರ್ಪಿಸಿ. ಈ ಕ್ಷಣದಲ್ಲಿ ನಿಮಗೆ ಯಾರ್ಯಾರು ನೆನಪಾಗುತ್ತಿದ್ದಾರೆ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನ ಸಮರ್ಪಿಸಿ.
ಇದೀಗ ನಿಧಾನಕ್ಕೆ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡುತ್ತಾ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ. ಇದೀಗ ನಿಧಾನಕ್ಕೆ ಹಾಗೆ ನೀವೆಲ್ಲಿದ್ದೀರಿ ಅಲ್ಲಿಯೇ ಮಲಗಿಕೊಳ್ಳಿ. ಸಂಪೂರ್ಣ ರಿಲ್ಯಾಕ್ಸ್ ಮೋಡಿಗೆ ಬನ್ನಿ ಮತ್ತು ಎರಡು ಕೈಗಳನ್ನ ಕ್ರಾಸ್ ಮಾಡಿ. ಕಣ್ಗಳು ಹಾಗೆ ಮುಚ್ಚಿರಲಿ. ಸಂಪೂರ್ಣ ಶರೀರವನ್ನ ಗಮನಿಸುತ್ತಾ ರಿಲ್ಯಾಕ್ಸ್ ಆಗಿ ಮಲಗಿಕೊಳ್ಳಿ. ಕಾಲಿನಿಂದ ತಲೆಯ ಭಾಗದವರೆಗೂ ಇಡೀ ಶರೀರದ ವೈಬ್ರೇಷನ್ ಅನ್ನ ಗಮನಿಸಿ. ನಿಮ್ಮ ಶರೀರದ ಸಂಪೂರ್ಣ ಭಾರವನ್ನ ಪೃಥ್ವಿಗೆ ನೀಡಿ. ಸಂಪೂರ್ಣ ನಿಮ್ಮ ಶರೀರವೀಗ ಹಗುರವಾಗುತ್ತಿದೆ. ಲೈಟ್ ಬಾಡಿ. ಸಂಪೂರ್ಣ ಹಗುರತೆಯನ್ನ ಅನುಭವಿಸಿ. ನಿಮ್ಮ ಶರೀರದ ಭಾರವೀಗ ಪೃಥ್ವಿಯು ಎಳೆದುಕೊಳ್ಳುತ್ತಿರುವುದು ಗಮನಿಸಿ. ನಿಮ್ಮ ಹೃದಯದ ಭಾರವೀಗ ಸಂಪೂರ್ಣ ಪೃಥ್ವಿ ತತ್ವ ಎಳೆದುಕೊಳ್ಳುತ್ತಿದೆ. ನಿಮ್ಮ ಹೃದಯದಲ್ಲಿರುವ ಎಲ್ಲ ದುಃಖ ದುಮ್ಮಾನಗಳೀಗ ಪೃಥ್ವಿ ತತ್ವ ಎಳೆದುಕೊಳ್ಳುತ್ತಿದೆ. ನಿಮ್ಮ ಹೃದಯ ಹಗುರವಾಗುತ್ತಿರುವುದನ್ನ ಗಮನಿಸಿ. ನಿಮ್ಮ ಚಿತ್ತವನ್ನ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ತೆಗೆದುಕೊಂಡು ಬನ್ನಿ. ನಿಮ್ಮ ಆತ್ಮದಲ್ಲಿರುವ ಎಲ್ಲ ಭಾರಗಳು ಇದೀಗ ನಿಮ್ಮ ತಲೆಯ ಮೂಲಕ ಪೃಥ್ವಿಯೊಳಗೆ ಹೋಗುತ್ತಿರುವುದು ಗಮನಿಸಿ. ಇದೀಗ ನಿಮ್ಮನ್ನ ನೀವು ಗಮನಿಸಿ ಸಂಪೂರ್ಣ ಹಗುರವಾಗಿದ್ದೀರಿ. ಯಾವುದೇ ಭಾರವಿಲ್ಲ. ಸಂಪೂರ್ಣ ರಿಲ್ಯಾಕ್ಸ್ ಆಗಿದ್ದೀರಿ. ಆ ಹಗುರತೆಯನ್ನ ಅನುಭವಿಸುತ್ತಾ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳಿ ಮತ್ತು ಮಲಗಿದಲ್ಲಿಯೇ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಎರಡು ಅಂಗೈಗಳನ್ನ ನೋಡುತ್ತಾ ಕಣ್ ತೆರೆಯುವಾಗ ಮುಖದ ಮೇಲೆ ಮಂದಹಾಸವಿರಲಿ, ಗೆಲುವಿನ ನಗು. ನಿಧಾನಕ್ಕೆ ಎದ್ದು ಕುಳಿತುಕೊಳ್ಳಿ. ನಿಧಾನಕ್ಕೆ ಎದ್ದು ಕುಳಿತುಕೊಳ್ಳಿ. ನಿಮ್ಮ ಎದುರಿರುವ ನನ್ನನ್ನ ಗಮನಿಸುತ್ತಾ ನನ್ನ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ.
ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಎಲ್ಲರೂ ರಿಲ್ಯಾಕ್ಸ್ ಆಗ್ರಿ. ಎಸ್, ಲೈಟ್. ಎಸ್. ಸೊ ಎಲ್ಲರೂ ಎದ್ದು ಕುಳಿತುಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿರಿ. ಒಂದ್ಸಲ ನಾವು ಚೆಕ್ ಮಾಡ್ತೀವಿ. ಓಕೆ, ಎಲ್ಲರೂ ರಿಲ್ಯಾಕ್ಸ್ ಆಗಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಹೆಂಗ್ ಫೀಲ್ ಆಯ್ತು? ಮತ್ತೆ ನಾನು ನನ್ನ ಕಡೆಯಿಂದ ಶುಭ ಹಾರೈಕೆಯನ್ನ ಮಾಡ್ತೀನಿ. ನಿಮ್ಮ ಸರ್ವ ಸಂಕಲ್ಪಗಳು ಸಿದ್ಧಿಯಾಗಲಿ. ಮತ್ ಸಿದ್ಧಿ ಆಗೇ ಆಗುತ್ತೆ. ಹೇಳೋದು ಬಿಡೋದು ಸೆಕೆಂಡ್ರಿ. ಯಾರ ಹೃದಯ ಸ್ವಚ್ಛ ಇದೆ ನೋಡ್ರಿ, ಯಾರೊಳಗೆ ಸರಳತೆ ಇದೆ ನೋಡ್ರಿ, ಅವ್ರು ಏನ್ ಅನ್ಕೊಳ್ತಾರ ಕೆಲಸ ಆಗುತ್ತೆ. ನನ್ನ ಅನುಭವ ಹೇಳ್ತಾ ಇದ್ದೀನಿ. ಇಲ್ಲಿ ನಾನ್ ಕೇವಲ ನಿಮಿತ್ ಇದ್ದೀನಷ್ಟೇ. ನಿಮ್ದೆಲ್ಲಾ ಕಾರ್ಯ ಆಗ್ಲೇಬೇಕು. ಅಲ್ಲಿ ಡಿಸೈಡ್ ಆಗಿದ್ದಿದೆ. ನಾವೆಲ್ಲರೂ ನಿಮಿತ್ ಇದ್ದೇವಷ್ಟೇ. ಸೊ ಹಾಗಾಗಿ ನಿಮ್ಮ ಸರ್ವ ಸಂಕಲ್ಪಗಳು ಬಹಳ ಬೇಗ ಸಿದ್ಧಿಯಾಗುತ್ತೆ. ಅದರ ಡೈರಿಯಲ್ಲಿ ಬರ್ಕೋರಿ. ಈ ಮೆಡಿಟೇಷನ್ ಅನ್ನ ನೀವು ಸಮಯ ಸಿಕ್ಕರೆ 41 days ಕಂಟಿನ್ಯೂ ಮಾಡಿ ನೋಡ್ರಿ. ಅದ್ರ ಒಂದ್ ಕಂಡೀಷನ್ ಏನು ಅಂದ್ರೆ ಸ್ವಲ್ಪ ಖಾಲಿ ಹೊಟ್ಟಿಲಿಂದ ಮಾಡ್ಬೇಕು. ನೀವು ಊಟ ಮಾಡಿದ್ರ ನಿಮ್ಮ ಉಸಿರಿದೆ ನೋಡ್ರಿ, ಮೂಲಾಧಾರ ದಾಟಿ ಮೇಲ್ ಬರಂಗಿಲ್ಲದು. ಅಲ್ಲೇ ಎಲ್ಲೋ ಸ್ಟಕ್ ಆಗುತ್ತೆ. ಹೊಟ್ಟೆಯಲ್ಲೇ ಸುತ್ತಾಡುತ್ತೆ. ಉಸಿರ್ ಮೇಲೆ ಬರಂಗಿಲ್ಲ, ನಿಮ್ಗೆ ಶಕ್ತಿ ಸಾಲಂಗಿಲ್ಲ. ಹಾಗಾಗಿ ಹೊಟ್ಟೆ ಖಾಲಿ ಇದ್ದಾಗ ಉಸಿರಾಟ ಬಹಳ ಸರಳವಾಗಿ ಸಹಜವಾಗಿ ಆಗುತ್ತೆ. ಹಾಗಾಗಿ 41 days ಒಂದು ಸಂಕಲ್ಪದ ಮೇಲೆ ಮಾಡ್ಬೇಕು. ಒಂದೇ ಸಂಕಲ್ಪ ಇಡ್ಬೇಕ್ರಿ. ಮತ್ತೆ ಹೃದಯದ ವಾಯು ತತ್ವವನ್ನ ಯಾವಾಗ ತುಂಬ್ತೀರಿ ನೋಡ್ರಿ, ಅವಾಗ ಪೂರ್ತಿ ವಿಶ್ವಾಸ ಇಡ್ಬೇಕು, ಆಗಿದೆ. ಮೆಸೇಜ್ ಕೊಡ್ಬೇಕು ನೀವು ಯೂನಿವರ್ಸಿಗೆ, ನನ್ ಕೆಲಸ ಆಗಿದೆ ಅಂತ. ಅವಾಗ 100% ಆಗುತ್ತೆ. ನಂದಾಗಿದೆ. ಹಿಂಗೆ ನಾನು ಎಲ್ಲ ಮಾಡೋದು ಮೆಡಿಟೇಷನ್. ನನ್ನ ಸಂಕಲ್ಪಗಳೆಲ್ಲ ಹಿಂಗೆ ಹೊಸದ್ ಪ್ರಯೋಗ ಮಾಡಿ ನನ್ ಮೇಲೆ ಮಾಡ್ಕೊಂಡು ಆನಂತರ ಆದ್ಮೇಲೆ ಮತ್ತೆ ಇವೆಲ್ಲನೂ ಒಂದೊಂದಾಗಿ ಲಾಂಚ್ ಮಾಡಿರೋದು ನಾವು. ಹಾಗಾಗಿ ನಿಮ್ಮ ಜೀವನವು ಸಮೇತ ಏನೆಲ್ಲವೂ ಕೇಳ್ತಾ ಇದ್ದೀರಿ, ಸಂಪತ್ತು, ಸಮೃದ್ಧಿ ಮತ್ತೆ ಎಲ್ಲಾನು ಸಿಗ್ಬೇಕು. ಗೊತ್ತಿರ್ಲಿ, ನಾವ್ ಅದಕ್ಕೆ ಅರ್ಹರಿದ್ದೀವಿ. ಗೊತ್ತಾಯ್ತಾ? ಸಂಪತ್ತು ಸಮೃದ್ಧಿ ನಮ್ಗೆ ಪರಮಾತ್ಮ ಭಿಕ್ಷೆ ಕೊಡೋದ್ ಬೇಕಾಗಿಲ್ಲ. ನಮ್ಗೆ ಅರ್ಹತೆ ಇದೆ ಅದು. ನೀವಷ್ಟು ಜ್ಞಾನಿ ಆಗ್ರಿ, ಅಷ್ಟು ಧ್ಯಾನಿ ಆಗ್ರಿ. ಆ ಪ್ರತಿಭೆ ನಿಮ್ಮಲ್ಲಿ ಬೆಳೆಸ್ಕೊಡ್ರಿ. ನಿಮ್ಗೆ ಗೊತ್ತಿರ್ಲಿ, ಮಂತ್ಲಿ 10 ಲಕ್ಷ ಬಿ ನೀವು ಮಾಡ್ಬೋದು, 1 ಕೋಟಿನೂ ಮಾಡ್ಬೋದು. ಅದು ಒಳ್ಳೆ ಇಮಾನ್ದಾರಿಲಿಂದ ನ್ಯಾಯದಿಂದನೂ ಸಮೇತ ಗಳಿಸುವ ಸಾಮರ್ಥ್ಯ ನಮ್ಮ ಹತ್ರ ಇದೆ. ನಮಗ್ ದಾರಿ ಗೊತ್ತಾಗ್ಬೇಕಷ್ಟೇ. ದಾರಿ ಗೊತ್ತಾದ್ರೆ ಏನೆಲ್ಲವೂ ಮಾಡೋ ಶಕ್ತಿ ನಮ್ಮ ಹತ್ರ ಇದೆ. ಹಾಗಾಗಿ ಎಲ್ರು ಪ್ರತಿಯೊಬ್ಬರು ಸಮೇತ ಈ ಮೆಡಿಟೇಷನ್ ಅನ್ನ ಕಂಟಿನ್ಯೂ ಆಗಿ ಮಾಡ್ರಿ. ಆನಂತರ ಯಾರೆಲ್ಲರೂ ಹೊಸಬ್ರು ಇವತ್ತು ಜಾಯಿನ್ ಆಗಿದ್ರಿ, ನಾಳೆ ಇವತ್ತು ಯಾರ್ಯಾರು ರೇಖಿ ಲೆವೆಲ್ 1 ಅಲ್ಲಿ ಇದ್ದೀರಿ, ನಾಳೆ ಲೆವೆಲ್ 1 2ನೇ ದಿನ ನಾನೇ ಕ್ಲಾಸ್ ಮಾಡ್ತೀನಿ. ಇವತ್ತು ಅನಿವಾರ್ಯ ಕಾರಣಕ್ಕಾಗಿ ನಮ್ಮ ಅನನ್ಯ ಮಾಡಿದಾಳೆ, ನಾನೇ ಮಾಡ್ತೀನಿ. ಹಾಗಾಗಿ ನಾಳೆ ಇದೇ ಗ್ರೂಪ್ ಅಲ್ಲಿ ಲಿಂಕ್ ಬರುತ್ತೆ. ನೀವು ರೇಖಿ ಲೆವೆಲ್ 1 ಅಲ್ಲಿ ಕೂಡೋದಕ್ಕೆ ಇಷ್ಟ ಇದ್ರೆ ಕೂಡ್ಬೋದು ಅಂತೇಳಿ ಹೇಳ್ತಾ, ಸೊ ಎಲ್ರಿಗೆ ಇನ್ನೊಂದು ಸಲ ಶರಣಾರ್ಥಿ. ಧನ್ಯವಾದ. ಥ್ಯಾಂಕ್ ಯು. ಮತ್ತೆ ನಾಳೆ ಬೆಳಿಗ್ಗೆ ನಮ್ಮ ಸೆಷನ್ ನಲ್ಲಿ ಸಿಗೋಣ. ಓಕೆ, ಬಾಯ್. ಥ್ಯಾಂಕ್ ಯು.